ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ವಿಜಯೇ ಭವರೋಗಿಣಾಂ ದೇ ಸರ್ವವಿದ್ಯಾನಾಂ ಶ್ರೀ ಗುರುದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾಧರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವಿಶೇಷವಾಗಿ ಪರಮಪೂಜ್ಯರಾಗಿರ್ತಕ್ಕಂತಹ ಗುರುಪೌರ್ಣಮಿಯ ಎಲ್ಲ ಗುರುಗಳಿಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಚಿಕೆಯನ್ನು ಇವತ್ತಿನ ದಿವಸದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ನಾಗರಾಜ್ ಕೋಟೆಯವರು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅನುಷ್ಠಾನವನ್ನು ಆಚರಣೆ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರಪ್ಪ ಅಂತ ಹೇಳಿದರೆ, ಬಹಳ ವಿಶೇಷವಾಗಿ ನಂಜನಗೂಡಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಅವಧೂತರ ಒಂದು ಆಶ್ರಮದಲ್ಲಿ ಅವರು ಅಲ್ಲಿ ಹೋಗಿ ನಿತ್ಯ ಅಲ್ಲಿ ಅನೇಕ ವರ್ಷಗಳ ಕಾಲ ಅನುಷ್ಠಾನವನ್ನು ಮಾಡಿರುವಂತಹ ಶ್ರೀಧರ ಸ್ವಾಮಿಗಳವರ ಶಿಷ್ಯರಾಗಿರ್ತಕ್ಕಂಥ ನಂಜುಂಡ ಅವಧೂತರ ಆಶ್ರಮದಲ್ಲಿ ರಾತ್ರಿಯಿಂದ ಬೆಳಗಿನವರೆಗೆ ಅನುಷ್ಠಾನವನ್ನು ಕೈಗೊಂಡು ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಈ ವಿಚಾರವನ್ನು ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದರೆ, ಬಹಳ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಇದು. ಇಂತಹ ಗುಹೆಗಳಲ್ಲಿ ಅನುಷ್ಠಾನ ಮಾಡುವಂಥದ್ದು, ಸಾಧನೆಯನ್ನು ಮಾಡುವಂಥದ್ದು, ಜನ್ಮ ಜಾತಕರಿಗೆ ಸಾಧನೆ ಮಾಡುವುದರಲ್ಲಿ ಎಲ್ಲ ಗ್ರಹಗಳು ಅವರಿಗೆ ಪ್ರತಿಕೂಲವಾಗಿದ್ದರೆ ಮಾತ್ರವೇ ಸಾಧ್ಯವಾಗ್ತದೆ ವಿನಃ ಇಲ್ಲಾಂದರೆ ಸಾಧ್ಯವಾಗುವುದಿಲ್ಲ. ಬಹಳ ವಿಶೇಷವಾಗಿ ಈ ಅನುಷ್ಠಾನ, ಪೂಜೆ, ಜಪ ಈ ರೀತಿ ಅವಧೂತ ಸ್ಥಿತಿಗೆ ಹೋಗುವಂಥದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಮತ್ತು ಬಹಳ ಕಡಿಮೆ ಜನರಿಗೆ ಈ ರೀತಿಯಾಗಿ ದೊರೆಯುವಂಥದ್ದು. ಆದುದರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಪೂಜೆಯನ್ನು ಮಾಡಿ ಬಂದಿರತಕ್ಕಂತಹ ನಮ್ಮ ನಾಗರಾಜ್ ಕೋಟೆ ಗುರುಗಳವರಿಗೆ ಭಗವತಿ ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಅವಕಾಶಗಳನ್ನು ಕೊಡಲಿ ಅಂತೇಳ್ತಾ ಈ ಮೂಲಕವಾಗಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಜೈ ಶ್ರೀರಾಮ್. ನಾನು ನಿಮ್ಮ ಪ್ರೀತಿಯ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಎಂ ಬಿ ಅನಂತಮೂರ್ತಿ, ದಶಮಹಾವಿದ್ಯಾ ಉಪಾಸಕರು, ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು. ನಮಸ್ಕಾರ.